ಆರಂಭವಾಗಿದೆ. 2 ದಿನಗಳ ಕಾಲ ವಿಧಾನಸೌಧ ಚಲಾ ಮಾಡ್ತಾ ಇದ್ದೀರಿ ಸರ್. 2 ದಿನಗಳ ಕಾಲ ವಿಧಾನಸೌಧ ಚಲಾ ಮಾಡ್ತಾ ಇದ್ದೀರಿ. ನೀರಿಗಾಗಿ ಹೋರಾಟ ಪ್ರಾರಂಭವಾಗಿದೆ. ಎರಡನೇ ಹೋರಾಟ ಸರ್ ಇದು ನೀರಿಗಾಗಿ. ಏನು ಹೇಳ್ತೀರಿ? ರಾಜ್ಯ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮೇಕೆದಾಟು ಯೋಜನೆ ಹೇಳಿ ಪಾದಯಾತ್ರೆಯನ್ನು ಮಾಡಿ ಸರ್ಕಾರ ಬಂದು 2.5 ವರ್ಷ ಆದರೂ ಸಹ ಅವರ ಮಿತ್ರ ಪಕ್ಷವಾದಂಥ ಸ್ಟಾಲಿನ್ ಜೊತೆ ಮಾತಾಡ್ದೇನೆ ಅವರ ಹತ್ರ ಉತ್ತಮ ಸಂಬಂಧವನ್ನು ಇಟ್ಕೊಂಡು ಇವತ್ತು ಮೇಕೆದಾಟು ಯೋಜನೆಯನ್ನು ಸಾಯಿಸುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಅಧಿವೇಶನ ನಡೀತಾ ಇದೆ. ಮೇಕೆದಾಟು ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಮಹದಾಯಿ ಬಗ್ಗೆ ಇವತ್ತು ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕಿತ್ತು ಅಧಿವೇಶನದಲ್ಲಿ. ಆ ಚರ್ಚೆ ಆಗ್ತಾ ಇಲ್ಲ. ಎಷ್ಟು ಹಣವನ್ನು ಇಟ್ಟೀರಾ, ಯಾವಾಗ ನೀವು ಅಣೆಕಟ್ಟನ್ನು ಮುಗಿಸ್ತೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ತಗೋಬೇಕು. ಎಲ್ಲ ಲೋಕಸಭಾ ಸದಸ್ಯರು ಇವತ್ತು ಬಿಜೆಪಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಓಟನ್ನು ಹಾಕಿದ್ದಾರೆ. ಲೋಕಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕಾಗಿದೆ. ಮಾನ್ಯ ಹಿರಿಯ ರಾಜಕಾರಣಿಗಳಾದಂಥ ದೇವೇಗೌಡರು, ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಅವರ ಮುಖಾಂತರ ಮಾತಾಡೋದ್ರ ಮುಖಾಂತರ ಮೇಕೆದಾಟು, ಕಳಸಾ ಬಂಡೂರಿ, ಮಹದಾಯಿ ಯೋಜನೆಗೆ ಅವಕಾಶವನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏನು ಗಡಿ ಭಾಗದಲ್ಲಿ ಏನು ಅನೇಕ ರಾಜಕಾರಣಿಗಳಿದ್ದಾರೆ, ನಮ್ಮ ಕನ್ನಡದ ಹೆಸರಲ್ಲಿ, ಕರ್ನಾಟಕದ ಋಣದ ಹೆಸರಲ್ಲಿ ರಾಜಕೀಯವನ್ನ ಮಾಡಿ ಗೆದ್ದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಮಹಾರಾಷ್ಟ್ರದ ಓಟ್ಗಳು ಬರ್ತಾನೆ ಈ ಋಣವನ್ನ ಬಿಟ್ಟು ಓಟಿನ ಋಣಕ್ಕೆ ಮಾರಿ ಹೋಗ್ತಾ ಇದ್ದಾರೆ. ಕನ್ನಡದ ಮಣ್ಣಿನ ಋಣ ಇಲ್ಲ, ಓಟಿನ ಋಣಕ್ಕಾಗಿ ಮಾರಿ ಹೋಗ್ತಾ ಇದ್ದಾರೆ. ಇದಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಈ ನೆಲದ ಬಗ್ಗೆ ಮೇಕೆದಾಟು ಅನ್ನೋದು ರಾಜಕೀಯ ಆಗ್ತಿದೆ ಅಂತೇಳಿ ಒಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಬೊಟ್ಟು ಮಾಡಿ ತೋರಿಸುವಂಥದ್ದು, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ನಾಯಕರುಗಳು ಬೊಟ್ಟು ಮಾಡಿ ತೋರಿಸುವಂಥದ್ದು. ಈಗ ನೋಡಿ, ಮಾನ್ಯ ಉಪಮುಖ್ಯಮಂತ್ರಿಗಳು ನೆಟ್ ಬೋಟ್ಗಳನ್ನ ಟೈಟ್ ಮಾಡ್ತೀನಿ ಅಂತ ಇದ್ದಾರೆ. ಟೈಟ್ ಮಾಡಬೇಕಾಗಿರೋದು ಗಡಿ ಭಾಗದಲ್ಲಿ MES ಗುಂಡಗಳ ನೆಟ್ ಬೋಟ್ ಅನ್ನ ಟೈಟ್ ಮಾಡಬೇಕಾಗಿದೆ. ಇಲ್ಲಿ ತಮಿಳುನಾಡಿನ DMK ಸ್ಟಾಲಿನ್ ಅವರ ನೆಟ್ ಬೋಟ್ ಅನ್ನ ಟೈಟ್ ಮಾಡೋದ್ರ ಮುಖಾಂತರ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತನ್ನಿ ಅನ್ನುವಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತಿನಿಂದ ಆರಂಭವಾಗಿದೆ. ನಾಳೆ ಎಷ್ಟೊತ್ತು ತಲುಪುತ್ತೆ? ನಾಳೆ ಸಂಜೆ ಒಳಗಡೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ಮನವಿಯನ್ನ ಅವರು ತಗೋಬೇಕನ್ನೋಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡ್ಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ ನೀರಿನ ದಾಹವನ್ನ ಮುಗಿಸ್ಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನಾವೆಲ್ಲ ಕನ್ನಡ ಹೋರಾಟಗಾರರು, ಇವರು ರಾಜಕೀಯಕ್ಕಾಗಿ ಮೇಕೆದಾಟು, ಕಳಸಾ ಬಂಡೂರಿ, ಮಹಾಜನ್ ವರದಿ ಈ ರೀತಿ ಅನೇಕ ಯೋಜನೆಗಳನ್ನ ರಾಜಕೀಯಕ್ಕಾಗಿ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ನಿಜವಾಗಲೂ ಕನ್ನಡಕ್ಕಾಗಿ ಅನೇಕ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕನ್ನಡದ ಮನಸ್ಸುಗಳು ಇವತ್ತು ಕನ್ನಡವನ್ನು ಉಳಿಸ್ಕೋಬೇಕಾಗಿದೆ. ರಕ್ತದ ಕಣ ಇರುವ ತನಕ ಕನ್ನಡಕ್ಕಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸಂಘಟನೆಗಳು ಸಿದ್ಧವಾಗಿದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾಳೆ ಬಂದ್ ಕೂಡ ಕರೆ ನೀಡಿದ್ದಾರೆ ಸರ್ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು. ಆ ನಿಟ್ಟಿನಲ್ಲಿ ನಿಮ್ಮ ಬೆಂಬಲ ಹೇಗೆ? ಈಗ ವಾಟಾಳ್ ನಾಗರಾಜ್ ಅವರು ಅನೇಕ ಕನ್ನಡಿಗರ ವಿರುದ್ಧ ಆಗಿರುವಂಥ ಅನ್ಯಾಯದ ವಿರುದ್ಧ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ನಾವು ಸಂಜೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ನಾವು ನಿರ್ಧಾರವನ್ನು ತಗೊಂತೀವಿ. ನಮ್ಮ ಪಾದಯಾತ್ರೆ ನಾಳೆ ಇರೋದ್ರಿಂದ ಅವರ ಹೋರಾಟಕ್ಕೆ ಬೆಂಬಲ ಇರುತ್ತೆ. ಹೋರಾಟ ಮಾಡ್ತಾ ಇದ್ದೀವಿ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಬಂದ್ ಬಗ್ಗೆ ನಾವು ಸಂಜೆ ನಿರ್ಧಾರ ಮಾಡಿ ಪ್ರಕಟಣೆ ಮಾಡ್ತೀವಿ. ಒಗ್ಗಟ್ಟಿನ ಕೊರತೆ ಕಾಣಿಸ್ತಾ ಇದೆ. ಯಾಕಂದ್ರೆ ನೀವು ಒಂದ್ ಕಡೆ ಮಾಡ್ತೀರಿ, ಅವರೊಂದ್ ಕಡೆ ಮಾಡ್ತೀರಿ, ಯಾರು ಕೂಡ ಸರಿಯಾಗಿ ಬೆಂಬಲ ಕೊಡಲ್ಲ ಅಂತಂತಾರೆ. ಎಲ್ಲರೂ ಒಟ್ಟಿಗೆ ಕನ್ನಡದ ಹೋರಾಟ ಮಾಡ್ತಾ ಇದ್ದೀವಿ, ಈ ನೆಲದ ಹೋರಾಟ ಮಾಡ್ತಾ ಇದ್ದೀವಿ. ಕನ್ನಡ ನೆಲ ಜಲಕ್ಕೆ ಅಥವಾ ಕನ್ನಡಿಗರಿಗೆ ತೊಂದರೆ ಆದವಾಗ ಎಲ್ಲ ಸಂಘಟನೆಗಳು ಒಟ್ಟಿಗೆ ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಆರಂಭವಾಗಿದೆ. 2 ದಿನಗಳ ಕಾಲ ವಿಧಾನಸೌಧ ಚಲಾ ಮಾಡ್ತಾ ಇದ್ದೀರಿ ಸರ್. 2 ದಿನಗಳ ಕಾಲ ವಿಧಾನಸೌಧ ಚಲಾ ಮಾಡ್ತಾ ಇದ್ದೀರಿ. ನೀರಿಗಾಗಿ ಹೋರಾಟ ಪ್ರಾರಂಭವಾಗಿದೆ. ಎರಡನೇ ಹೋರಾಟ ಸರ್ ಇದು ನೀರಿಗಾಗಿ. ಏನು ಹೇಳ್ತೀರಿ? ರಾಜ್ಯ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮೇಕೆದಾಟು ಯೋಜನೆ ಹೇಳಿ ಪಾದಯಾತ್ರೆಯನ್ನು ಮಾಡಿ ಸರ್ಕಾರ ಬಂದು 2.5 ವರ್ಷ ಆದರೂ ಸಹ ಅವರ ಮಿತ್ರ ಪಕ್ಷವಾದಂಥ ಸ್ಟಾಲಿನ್ ಜೊತೆ ಮಾತಾಡ್ದೇನೆ ಅವರ ಹತ್ರ ಉತ್ತಮ ಸಂಬಂಧವನ್ನು ಇಟ್ಕೊಂಡು ಇವತ್ತು ಮೇಕೆದಾಟು ಯೋಜನೆಯನ್ನು ಸಾಯಿಸುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಅಧಿವೇಶನ ನಡೀತಾ ಇದೆ. ಮೇಕೆದಾಟು ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಮಹದಾಯಿ ಬಗ್ಗೆ ಇವತ್ತು ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕಿತ್ತು ಅಧಿವೇಶನದಲ್ಲಿ. ಆ ಚರ್ಚೆ ಆಗ್ತಾ ಇಲ್ಲ. ಎಷ್ಟು ಹಣವನ್ನು ಇಟ್ಟೀರಾ, ಯಾವಾಗ ನೀವು ಅಣೆಕಟ್ಟನ್ನು ಮುಗಿಸ್ತೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ತಗೋಬೇಕು. ಎಲ್ಲ ಲೋಕಸಭಾ ಸದಸ್ಯರು ಇವತ್ತು ಬಿಜೆಪಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಓಟನ್ನು ಹಾಕಿದ್ದಾರೆ. ಲೋಕಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕಾಗಿದೆ. ಮಾನ್ಯ ಹಿರಿಯ ರಾಜಕಾರಣಿಗಳಾದಂಥ ದೇವೇಗೌಡರು, ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಅವರ ಮುಖಾಂತರ ಮಾತಾಡೋದ್ರ ಮುಖಾಂತರ ಮೇಕೆದಾಟು, ಕಳಸಾ ಬಂಡೂರಿ, ಮಹದಾಯಿ ಯೋಜನೆಗೆ ಅವಕಾಶವನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.
ಏನು ಗಡಿ ಭಾಗದಲ್ಲಿ ಏನು ಅನೇಕ ರಾಜಕಾರಣಿಗಳಿದ್ದಾರೆ, ನಮ್ಮ ಕನ್ನಡದ ಹೆಸರಲ್ಲಿ, ಕರ್ನಾಟಕದ ಋಣದ ಹೆಸರಲ್ಲಿ ರಾಜಕೀಯವನ್ನ ಮಾಡಿ ಗೆದ್ದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆದರೆ ಮಹಾರಾಷ್ಟ್ರದ ಓಟ್ಗಳು ಬರ್ತಾನೆ ಈ ಋಣವನ್ನ ಬಿಟ್ಟು ಓಟಿನ ಋಣಕ್ಕೆ ಮಾರಿ ಹೋಗ್ತಾ ಇದ್ದಾರೆ. ಕನ್ನಡದ ಮಣ್ಣಿನ ಋಣ ಇಲ್ಲ, ಓಟಿನ ಋಣಕ್ಕಾಗಿ ಮಾರಿ ಹೋಗ್ತಾ ಇದ್ದಾರೆ. ಇದಕ್ಕೆ ಎಚ್ಚರಿಸ್ತಾ ಇದೀವಿ. ಈ ನೆಲದ ಬಗ್ಗೆ ಮೇಕೆದಾಟು ಅನ್ನೋದು ರಾಜಕೀಯ ಆಗ್ತಿದೆ ಅಂತೇಳಿ ಒಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಬೊಟ್ ಮಾಡಿ ತೋರಿಸುವಂತದ್ದು, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ನಾಯಕರುಗಳು ಬೊಟ್ ಮಾಡಿ ತೋರಿಸುವಂತದ್ದು. ಈಗ ನೋಡಿ, ಮಾನ್ಯ ಉಪಮುಖ್ಯಮಂತ್ರಿಗಳು ನೆಟ್ ಬೋಟ್ಗಳನ್ನ ಟೈಟ್ ಮಾಡ್ತೀನಿ ಅಂತ ಇದ್ದಾರೆ. ಟೈಟ್ ಮಾಡಬೇಕಾಗಿರೋದು ಗಡಿ ಭಾಗದಲ್ಲಿ MES ಗುಂಡಗಳ ನೆಟ್ ಬೋಟ್ ಅನ್ನ ಟೈಟ್ ಮಾಡಬೇಕಾಗಿದೆ. ಇಲ್ಲಿ ತಮಿಳುನಾಡಿನ DMK ಸ್ಟಾಲಿನ್ ಅವರ ನೆಟ್ ಬೋಟ್ ಅನ್ನ ಟೈಟ್ ಮಾಡೋದ್ರ ಮುಖಾಂತರ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತನ್ನಿ ಅನ್ನುವಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತಿನಿಂದ ಆರಂಭ ಆಗಿದೆ. ನಾಳೆ ಎಷ್ಟೊತ್ತು ತಲುಪುತ್ತವೆ? ನಾಳೆ ಸಂಜೆ ಒಳಗಡೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಮನವಿಯನ್ನ ಅವರು ತಗೋಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಈ ಕೂಡಲೇ ನೀರಿನ ದಾಹವನ್ನ ಮುಗಿಸ್ಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದೀವಿ. ನಾವೆಲ್ಲ ಕನ್ನಡ ಹೋರಾಟಗಾರರು, ಇವರು ರಾಜಕೀಯಕ್ಕಾಗಿ ಮೇಕೆದಾಟು, ಕಳಸಾ ಬಂಡೂರಿ, ಮಹಾಜನ್ ವರದಿ, ಈ ರೀತಿ ಅನೇಕ ಯೋಜನೆಗಳನ್ನ ರಾಜಕೀಯಕ್ಕಾಗಿ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ನಿಜವಾಗಲೂ ಕನ್ನಡಕ್ಕಾಗಿ ಅನೇಕ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕನ್ನಡದ ಮನಸ್ಸುಗಳು ಇವತ್ತು ಕನ್ನಡವನ್ನು ಉಳಿಸ್ಕೋಬೇಕಾಗಿದೆ. ರಕ್ತದ ಕಣ ಇರುವ ತನಕ ಕನ್ನಡಕ್ಕಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸಂಘಟನೆಗಳು ಸಿದ್ಧವಾಗಿದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾಳೆ ಬಂದ್ ಕೂಡ ಕರೆ ನೀಡಿದ್ದಾರೆ ಸರ್ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು. ಆ ನಿಟ್ಟಿನಲ್ಲಿ ನಿಮ್ಮ ಬೆಂಬಲ ಹೇಗೆ? ಈಗ ವಾಟಾಳ್ ನಾಗರಾಜ್ ಅವರು ಅನೇಕ ಕನ್ನಡಿಗರ ವಿರುದ್ಧ ಆಗಿರುವಂತಹ ಅನ್ಯಾಯದ ವಿರುದ್ಧ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ನಾವು ಸಂಜೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ನಾವು ನಿರ್ಧಾರವನ್ನು ತಗೊಂತೀವಿ. ನಮ್ಮ ಪಾದಯಾತ್ರೆ ನಾಳೆ ಇರೋದ್ರಿಂದ ಅವರ ಹೋರಾಟಕ್ಕೆ ಬೆಂಬಲ ಇರುತ್ತೆ. ಹೋರಾಟ ಮಾಡ್ತಾ ಇದ್ದೀವಿ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಬಂದ್ ಬಗ್ಗೆ ನಾವು ಸಂಜೆ ನಿರ್ಧಾರ ಮಾಡಿ ಪ್ರಕಟಣೆ ಮಾಡ್ತೀವಿ. ಒಗ್ಗಟ್ಟಿನ ಕೊರತೆ ಕಾಣಿಸ್ತಾ ಇದೆ. ಯಾಕಂದ್ರೆ ನೀವು ಒಂದ್ ಕಡೆ ಮಾಡ್ತೀರಿ, ಅವರು ಒಂದ್ ಕಡೆ ಮಾಡ್ತೀರಿ, ಯಾರು ಕೂಡ ಸರಿಯಾಗಿ ಬೆಂಬಲ ಕೊಡಲ್ಲ ಅಂತಾರೆ. ಎಲ್ಲರೂ ಒಟ್ಟಿಗೆ ಕನ್ನಡದ ಹೋರಾಟ ಮಾಡ್ತಾ ಇದ್ದೀವಿ, ಈ ನೆಲದ ಹೋರಾಟ ಮಾಡ್ತಾ ಇದ್ದೀವಿ. ಕನ್ನಡ ನೆಲ ಜಲಕ್ಕೆ ಅಥವಾ ಕನ್ನಡಿಗರಿಗೆ ತೊಂದರೆ ಆದವಾಗ ಎಲ್ಲ ಸಂಘಟನೆಗಳು ಒಟ್ಟಿಗೆ ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಆರಂಭವಾಗಿದೆ. 2 ದಿನಗಳ ಕಾಲ ವಿಧಾನಸಭೆ ಚಲಾ ಮಾಡ್ತಾ ಇದ್ದೀರಿ ಸರ್. 2 ದಿನಗಳ ಕಾಲ ವಿಧಾನಸಭೆ ಚಲಾ ಮಾಡ್ತಾ ಇದ್ದೀರಿ. ನೀರಿಗಾಗಿ ಹೋರಾಟ ಪ್ರಾರಂಭ ಆಗಿದೆ. 2ನೇ ಹೋರಾಟ ಸರ್ ಇದು ನೀರಿಗಾಗಿ. ಏನ್ ಹೇಳ್ತೀವಿ? ರಾಜ್ಯ ಸರ್ಕಾರ ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮೇಕೆದಾಟು ಯೋಜನೆ ಹೇಳಿ ಪಾದಯಾತ್ರೆಯನ್ನು ಮಾಡಿ ಸರ್ಕಾರ ಬಂದು 2.5 ವರ್ಷ ಆದರೂ ಸಹ ಅವರ ಮಿತ್ರ ಪಕ್ಷವಾದಂಥ ಸ್ಟಾಲಿನ್ ಜೊತೆ ಮಾತಾಡ್ದೇನೆ ಅವ್ರ ಹತ್ರ ಉತ್ತಮ ಸಂಬಂಧವನ್ನು ಇಟ್ಕೊಂಡು ಇವತ್ತು ಮೇಕೆದಾಟು ಯೋಜನೆಯನ್ನು ಸಾಯಿಸುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಅಧಿವೇಶನ ನಡೀತಾ ಇದೆ. ಮೇಕೆದಾಟು ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಮಹದಾಯಿ ಬಗ್ಗೆ ಇವತ್ತು ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕಿತ್ತು ಅಧಿವೇಶನದಲ್ಲಿ. ಆ ಚರ್ಚೆ ಆಗ್ತಾ ಇಲ್ಲ. ಎಷ್ಟು ಹಣವನ್ನು ಇಟ್ಟೀರಾ, ಯಾವಾಗ ನೀವು ಅಣೆಕಟ್ಟನ್ನ ಮುಗಿಸ್ತೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ತಗೋಬೇಕು. ಎಲ್ಲ ಲೋಕಸಭಾ ಸದಸ್ಯರು ಇವತ್ತು ಬಿಜೆಪಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಓಟನ್ನು ಹಾಕಿದ್ದಾರೆ. ಲೋಕಸಭೆಯಲ್ಲಿ ಚರ್ಚೆಯನ್ನ ಮಾಡಬೇಕಾಗಿದೆ. ಮಾನ್ಯ ಹಿರಿಯ ರಾಜಕಾರಣಿಗಳಾದಂಥ ದೇವೇಗೌಡರು, ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಅವರ ಮುಖಾಂತರ ಮಾತಾಡೋದ್ರ ಮುಖಾಂತರ ಮೇಕೆದಾಟು, ಕಳಸಾ ಬಂಡೂರಿ, ಮಹದಾಯಿ ಯೋಜನೆಗೆ ಅವಕಾಶವನ್ನ ಕೊಡಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಏನು ಗಡಿ ಭಾಗದಲ್ಲಿ ಏನು ಅನೇಕ ರಾಜಕಾರಣಿಗಳಿದ್ದಾರೆ, ನಮ್ಮ ಕನ್ನಡದ ಹೆಸರಲ್ಲಿ, ಕರ್ನಾಟಕದ ಋಣದ ಹೆಸರಲ್ಲಿ ರಾಜಕೀಯವನ್ನ ಮಾಡಿ ಗೆದ್ದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆದರೆ ಮಹಾರಾಷ್ಟ್ರದ ಓಟ್ಗಳು ಬರ್ತಾನೆ ಈ ಋಣವನ್ನ ಬಿಟ್ಟು ಓಟಿನ ಋಣಕ್ಕೆ ಮಾರಿ ಹೋಗ್ತಾ ಇದ್ದಾರೆ. ಕನ್ನಡದ ಮಣ್ಣಿನ ಋಣ ಇಲ್ಲ, ಓಟಿನ ಋಣಕ್ಕಾಗಿ ಮಾರಿ ಹೋಗ್ತಾ ಇದ್ದಾರೆ. ಇದಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಈ ನೆಲದ ಬಗ್ಗೆ ಮೇಕೆದಾಟು ಅನ್ನೋದು ರಾಜಕೀಯ ಆಗ್ತಿದೆ ಅಂತೇಳಿ ಒಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಬೊಟ್ ಮಾಡಿ ತೋರಿಸುವಂತದ್ದು, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ನಾಯಕರುಗಳು ಬೊಟ್ ಮಾಡಿ ತೋರಿಸುವಂತದ್ದು. ಈಗ ನೋಡಿ, ಮಾನ್ಯ ಉಪಮುಖ್ಯಮಂತ್ರಿಗಳು ನೆಟ್ ಬೋಟ್ಗಳನ್ನ ಟೈಟ್ ಮಾಡ್ತೀನಿ ಅಂತ ಇದ್ದಾರೆ. ಟೈಟ್ ಮಾಡಬೇಕಾಗಿರೋದು ಗಡಿ ಭಾಗದಲ್ಲಿ MES ಗುಂಡಗಳ ನೆಟ್ ಬೋಟ್ ಅನ್ನ ಟೈಟ್ ಮಾಡಬೇಕಾಗಿದೆ. ಇಲ್ಲಿ ತಮಿಳುನಾಡಿನ DMK ಸ್ಟಾಲಿನ್ ಅವರ ನೆಟ್ ಬೋಟ್ ಅನ್ನ ಟೈಟ್ ಮಾಡೋದ್ರ ಮುಖಾಂತರ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತನ್ನಿ ಅನ್ನುವಂಥ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತಿನಿಂದ ಆರಂಭ ಆಗಿದೆ. ನಾಳೆ ಎಷ್ಟೊತ್ತು ತಲುಪುತ್ತವೆ? ನಾಳೆ ಸಂಜೆ ಒಳಗಡೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ಮನವಿಯನ್ನ ಅವರು ತಗೋಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡ್ಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ
ನೀರಿನ ದಾಹವನ್ನು ಮುಗಿಸ್ಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲ ಕನ್ನಡ ಹೋರಾಟಗಾರರು. ಇವರು ರಾಜಕೀಯಕ್ಕಾಗಿ ಮೇಕೆದಾಟು, ಕಳಸಾ ಬಂಡೂರಿ, ಮಹಾಜನ್ ವರದಿ ಈ ರೀತಿ ಅನೇಕ ಯೋಜನೆಗಳನ್ನು ರಾಜಕೀಯಕ್ಕಾಗಿ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ನಿಜವಾಗಲೂ ಕನ್ನಡಕ್ಕಾಗಿ ಅನೇಕ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕನ್ನಡದ ಮನಸ್ಸುಗಳು ಇವತ್ತು ಕನ್ನಡವನ್ನು ಉಳಿಸ್ಕೋಬೇಕಾಗಿದೆ. ರಕ್ತದ ಕಣ ಇರುವ ತನಕ ಕನ್ನಡಕ್ಕಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸಂಘಟನೆಗಳು ಸಿದ್ಧವಾಗಿದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾಳೆ ಬಂದ್ ಕೂಡ ಕರೆ ನೀಡಿದ್ದಾರೆ ಸರ್ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು. ಆ ನಿಟ್ಟಿನಲ್ಲಿ ನಿಮ್ಮ ಬೆಂಬಲ ಹೇಗೆ? ಈಗ ವಾಟಾಳ್ ನಾಗರಾಜ್ ಅವರು ಅನೇಕ ಕನ್ನಡಿಗರ ವಿರುದ್ಧ ಆಗಿರುವಂಥ ಅನ್ಯಾಯದ ವಿರುದ್ಧ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ನಾವು ಸಂಜೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ನಾವು ನಿರ್ಧಾರವನ್ನು ತಗೊತೀವಿ. ನಮ್ಮ ಪಾದಯಾತ್ರೆ ನಾಳೆ ಇರೋದ್ರಿಂದ ಅವರ ಹೋರಾಟಕ್ಕೆ ಬೆಂಬಲ ಇರುತ್ತೆ. ಹೋರಾಟ ಮಾಡ್ತಾ ಇದ್ದೀವಿ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಬಂದ್ ಬಗ್ಗೆ ನಾವು ಸಂಜೆ ನಿರ್ಧಾರ ಮಾಡಿ ಪ್ರಕಟಣೆ ಮಾಡ್ತೀವಿ. ಸಂಘಟನೆಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ನೀವು ಒಂದ್ ಕಡೆ ಮಾಡ್ತೀರಿ, ಅವರೊಂದ್ ಕಡೆ ಮಾಡ್ತೀರಿ, ಯಾರು ಕೂಡ ಸರಿಯಾಗಿ ಬೆಂಬಲ ಕೊಡಲ್ಲ ಅಂತಂತಾರೆ. ಎಲ್ಲರೂ ಒಟ್ಟಿಗೆ ಕನ್ನಡದ ಹೋರಾಟ ಮಾಡ್ತಾ ಇದ್ದೀವಿ, ಈ ನೆಲದ ಹೋರಾಟ ಮಾಡ್ತಾ ಇದ್ದೀವಿ. ಕನ್ನಡ ನೆಲ ಜಲಕ್ಕೆ ಅಥವಾ ಕನ್ನಡಿಗರಿಗೆ ತೊಂದರೆ ಆದವಾಗ ಎಲ್ಲ ಸಂಘಟನೆಯವರು ಒಟ್ಟಿಗೆ ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ.